ನಾನು ಸುಷ್ಮಾ ವೆಜ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಿಮಗೆ ಈಗಾಗಲೇ ಗೊತ್ತಿರಬಹುದು, ಶಿರಸಿಯಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿದೆ, ಮಾರಿಕಾಂಬಾ ಜಾತ್ರೆ. ಮತ್ತೇನಂದರೆ ಎಲ್ಲ ನೋಡಿದ್ರು ಅಲ್ಲಿ ಫುಲ್ಲು ಲೈಟಿನ ಸರಗಳು ಜಗಜಗಿಸ್ತಾ ಇವೆ. ಮತ್ತು ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆನ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್. ಅದು ಮಾರಿಕಾಂಬಾ ದೇವಿ ಜಾತ್ರೆ ಗದ್ದುಗೆಗೆ ಬರೋಕ್ಕಿಂತ ಮುಂಚೆ ಎಷ್ಟೊಂದು ವಿಧಾನಗಳು ಇರ್ತವೆ ಫ್ರೆಂಡ್ಸ್. ಅದನ್ನು ಹೇಳೋದಕ್ಕೆ ಹೋದರೆ ತುಂಬಾ ಇರ್ತವೆ. ಬಟ್ ಎಲ್ಲ ವಿಡಿಯೋಗಳನ್ನು ನಮಗೆ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಜನರು ಸೇರಿರ್ತಾರೆ ಅಲ್ವಾ. ಸೊ ನನಗೆ ಸಿಕ್ಕಿರುವಷ್ಟು ಕೆಲವಷ್ಟು ಕ್ಲಿಪ್ಗಳನ್ನು ಸೇರಿಸ್ಬಿಟ್ಟು ನಾನು ಮಾಡ್ಕೊಂಡಿರೋಂಥ ಸಣ್ಣ ಸಣ್ಣ ಕ್ಲಿಪ್ಗಳನ್ನು ಸೇರಿಸಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತೇನಂದರೆ ಇಷ್ಟು ದೇವಿಯ ಕಲ್ಯಾಣೋತ್ಸವ ಇರುತ್ತೆ, ಹಾಗೆ ರಥೋತ್ಸವವನ್ನು ನೀವಿಲ್ಲಿ ನೋಡ್ಬೋದು ಫ್ರೆಂಡ್ಸ್. ಮಾರಿಕಾಂಬಾ ದೇವಿ ಜಾತ್ರೆಯಲ್ಲಿ ಗದ್ದುಗೆಗೆ ಬಂದು ಕೂಡಿರುವಂತಹ ಸಂಭ್ರಮ ಏನಿದೆ ಅಲ್ವಾ, ನೀವಿಲ್ಲಿ ನೋಡಿದ್ರೇ ಅಷ್ಟು ಖುಷಿಯಾಗುತ್ತೆ. ಎಷ್ಟೋ ಜನರಿಗೆ ಏಜ್ ಆದವರಿಗೆ ಎಲ್ಲ ಬರೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್, ಅವರು ಅಲ್ಲಿಂದನೇ ದೇವಿಯನ್ನು ನೋಡಿ ಕೈ ರಥೋತ್ಸವ ಮತ್ತು ದೇವಿ ಗದ್ದುಗೆಯಲ್ಲಿ ಕೂತಿರುವಂಥದ್ದು ಎಲ್ಲ ನೋಡ್ಕೊಂಡು ಬಂದ್ರಿ ಅಲ್ವಾ. ಹಾಗೆ ಸಾಯಂಕಾಲ ಟೈಮ್ನಲ್ಲಿ ಈಗ ಜಾತ್ರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟೊತ್ತಿಗಾಗಲೇ ನೋಡಿ ಫ್ರೆಂಡ್ಸ್, ಮಳೆ ಸ್ಟಾರ್ಟ್ ಆಗಿಬಿಡ್ತು. ಈಗ 2 ದಿನ ಆಯಿತು ಫುಲ್ಲು ಮಳೆ ಬರ್ತಾ ಇದೆ ಸಾಯಂಕಾಲ ಟೈಮ್ನಲ್ಲಿ. ಆ್ಯಕ್ಚುಲಿ ತುಂಬ ಅಂದರೆ ದೊಡ್ಡವನಿಗೆ ಎಕ್ಸಾಮ್ ಇದೆ, ಸೊ ಸೃಜನ್ನ ಕರ್ಕೊಂಡು ನಾವು ಹೋಗೋಣ ಜಾತ್ರೆಗೆ ಅಂತ ಅಂದ್ಕೊಂಡಿದ್ವಿ. ಬಟ್ ತುಂಬ ಮಳೆ ಸ್ಟಾರ್ಟ್ ಆಗಿಬಿಡ್ತು. ನೋಡ್ತಾ ಇದ್ದೀರಲ್ವ ಎಷ್ಟು ಜೋರಾಗಿ ಬರ್ತಾಯಿತ್ತು. ಸೊ ನಮಗೆ ಕಾರ್ ಪಾರ್ಕ್ ಮಾಡಿ ಅಷ್ಟೊಂದು ದೂರ ನಡ್ಕೊಂಡು ಹೋಗ್ಬೇಕಾಗತ್ತೆ ಜಾತ್ರೆ ಅಂದಮೇಲೆ. ಈ ಥರ ಮಳೆ ಇದ್ಬಿಟ್ರೆ ಹೋಗೋದು ಕಷ್ಟ, ಮತ್ತು ಅಂಗಡಿಗಳು ಅಷ್ಟೆಲ್ಲ ಬಂದ್ ಮಾಡ್ಕೊಂಡು ಬಿಡ್ತಾವೆ ಅಲ್ವಾ. ಸೊ ಅದಕ್ಕೋಸ್ಕರ ಬೇಡ, ಮನೇಲೇ ಇರೋಣ, ನೆಕ್ಸ್ಟ್ ಡೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಸ್ನೋ ಬಿದ್ದಂಗೆ ಕಾಣ್ತದ, ಅಷ್ಟು ಚಂದ ನೋಡು. ಸ್ನೋ ಬೀಳ್ತಾ ಇದ್ದಂಗೆ ಅನಿಸ್ತು ಪಕ್ಕವ. ಗಿಡಕ್ಕೆಲ್ಲ ನೀರು. ಇಷ್ಟೊಂದು ಜೋರಾಗಿ ಮಳೆ ಬಂದಮೇಲೆ ಜಾತ್ರೆಗೂ ಹೋಗೋದಿಲ್ಲ, ಹಾಗೆ ಮನೆಯಲ್ಲೇ ಕೂತ್ಕೊಳ್ಬೇಕು. ಮತ್ತು ಮಕ್ಕಳು ಏನಾದರೂ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಮಾಡು ಅಂತ ಕಾಟ ಕೊಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಈಗ ನೋಡಿ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೊಂದು 2 ಚಮಚ ಎಣ್ಣೆ, ಹಾಗೆ ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಹುರಿದು ರೆಡಿ ಮಾಡ್ಕೊಳ್ಬೇಕು. ಒಂದೀಗ ಸ್ನ್ಯಾಕ್ಸ್ ರೆಡಿ ಆಗ್ತಾ ಇದೆ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಕ್ಯಾಪ್ಸಿಕಮನ್ನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಒಂದು ಟೊಮೆಟೊ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಎಲ್ಲ ಹುರಿದು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಒಂದು ಕ್ಯಾರೆಟನ್ನು ತುರಿದು ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ, ಎಲ್ಲ ತರಕಾರಿನೂ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಯಾವುದಾದ್ರೂ ತರಕಾರಿ ಬೇಕಂದರೆ ಹಾಕ್ಕೊಳ್ಬೋದು. ಹಾಗೆ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಮಕ್ಕಳು ಎಲ್ಲರೂ ಇಷ್ಟಪಡುವಂತಹ ಒಂದು ರೆಸಿಪಿ ಇದು. ಮತ್ತು ಇದಕ್ಕೆ ಬಿಸಿ ಬಿಸಿಯಾಗಿರುವಂತಹ ಬಾಯ್ಲ್ ಆಗ್ತಾ ಇರುವಂತಹ ನೀರನ್ನು ಸೇರಿಸ್ಕೊಂಡಿದ್ದೀನಿ. 1 ಚಮಚ ಲಿಂಬು ರಸನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಇದು. ಮತ್ತು ಇದಕ್ಕೆ ಈಗ ಒಂದು ಸ್ವಲ್ಪ ನೋಡಿ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಏನು ಮಸಾಲ ಅಂತ ನಾನು ಆಮೇಲೆ ನಿಮಗೆ ಹೇಳ್ತೀನಿ. ಚೆನ್ನಾಗಿ ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಕುದಿ ಬರೋ ತನಕ ಇದನ್ನು ಇಟ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ಪುನಃ ಇನ್ನೊಂದು ಸಾರಿ ಎಲ್ಲ ಬಾಯ್ಲ್ ಮಾಡಿ
ಆಮೇಲೆ ಇದಕ್ಕೀಗ ನಾನು ನೋಡಿ ಮ್ಯಾಗಿನ ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಳೆ ಬಂದಾಗ ಸಾಯಂಕಾಲ ಟೈಮ್ನಲ್ಲಿ ತಿನ್ನುವಂಥದ್ದು ಮ್ಯಾಗಿ ಅಲ್ವಾ ಫ್ರೆಂಡ್ಸ್. ಮತ್ತು ದಿಢೀರಾಗಿ ನಾವು ಇದನ್ನು ಮಾಡ್ಕೊಳ್ಬೋದು. ಮತ್ತೇನೆಂದರೆ ಮ್ಯಾಗಿ ಸಾಮಾನ್ಯವಾಗಿ ಬಾಯ್ಲ್ ಆಗ್ತಾ ಇರುವಂಥ ನೀರಿಗೆ ಇದನ್ನು ಹಾಕಿ ಮಾಡ್ತಾರೆ. ಬಟ್ ಈ ರೀತಿ ಮಾಡಿಕೊಂಡ್ರೆ ಮ್ಯಾಗಿ ಜೊತೆಗೆ ಒಂದು ಸ್ವಲ್ಪ ತರಕಾರಿಗಳು ಕೂಡ ಹೊಟ್ಟೆಗೆ ಹೋಗ್ತವೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತವೆ. ಈಗ ನೋಡಿ ಇದು ಬಾಯ್ಲ್ ಆಗ್ತಾ ಇರುವಾಗ ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ ಪುಡಿನ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡಿದ್ರೆ ತುಂಬಾ ಡಿಫ್ರೆಂಟ್ ಆಗಿ ಬರುತ್ತೆ ಮ್ಯಾಗಿ, ಸಖತ್ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್. ಹಾಗೆ ಈ ರೀತಿ ನೋಡಿ ಚೆನ್ನಾಗಿ ಎಲ್ಲ ಅದು ನೀರೆಲ್ಲ ಅಬ್ಸಾರ್ಬ್ ಆಗಿಬಿಟ್ಟು ಮಿಕ್ಸ್ ಆಗುತ್ತೆ ಅಲ್ವಾ. ಇಷ್ಟರವರೆಗೆ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಬೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ನೀವು ಬೆಣ್ಣೆನ ಸೇರಿಸ್ಕೊಳ್ಳೋದ್ರಿಂದ. ಹಾಗೆ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಒಂದು ಸ್ವಲ್ಪ ನಾನು ಚಾಟ್ ಮಸಾಲ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿ ಒಂದು ಬೆಸ್ಟ್ ಬಿಸಿ ಆಗಿರುವಂತಹ ಮ್ಯಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಖಂಡಿತ ನೀವು ಒಮ್ಮೆ ಈ ರೀತಿ ಮ್ಯಾಗಿನ ಟ್ರೈ ಮಾಡಿ, ಅಥವಾ ನೀವು ಮಾಡಿದ್ದಿದ್ರೆ ಕಮೆಂಟ್ ಮಾಡಿ. ಎಲ್ಲಿಂದ ನೋಡ್ತಾ ಇದ್ದೀರಿ ಹೇಳೋದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕಾಣುತ್ತೆ ತಿನ್ನೋದಕ್ಕೆ ಕೂಡ ಹೇಳ್ಕೊಂಡು. ಸೊ ಒಂದು ಬೆಸ್ಟ್ ಮ್ಯಾಗಿ ಅಂತೂ ರೆಡಿ ಆಯಿತು. ಹಾಗೆ ನೆಕ್ಸ್ಟ್ ಡೇ ಜಾತ್ರೆಗೆ ಕೂಡ ಹೋಗಬೇಕು. ಹಾಗೆ ಮಕ್ಕಳಿಗೆ ಸುಜಯನ್ಗಂತೂ 10th ಎಕ್ಸಾಮ್ ನಡೀತಾ ಇದೆ. ಹಾಗೆ ಅವನಿಗೂ ಮಾಡಿಕೊಟ್ಟಿದ್ದೀನಿ ಮ್ಯಾಗಿನ. ಮತ್ತು ಇಬ್ಬರು ಸಖತ್ ಎಂಜಾಯ್ ಮಾಡಿಕೊಂಡು ಮ್ಯಾಗಿ ತಿಂತಾ ಇದ್ದಾರೆ ಈಗ. ಮತ್ತು ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.